ಡಿಕೆ ಸರ್ಕಾರದಲ್ಲಿ ರಂಗೇರಿದ ಸಚಿವ ಸಂಪುಟ ಕಸರತ್ತು. ದೆಹಲಿಗೆ ಹಾರಿದ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಡಿಸಿಎಂ ಪರಮೇಶ್ವರ್. ಡಿಕೆ ಸರ್ಕಾರದಲ್ಲಿ ರಂಗೇರಿದ ಸಚಿವ ಸಂಪುಟ ಕಸರತ್ತು. ದೆಹಲಿಗೆ ಹಾರಿದ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಪರಮೇಶ್ವರ್. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನದಲ್ಲಿ ಪ್ರಯಾಣ. ಡಿಕೆಶಿ ಜೊತೆ ಡಿಸಿಎಂ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯತ್ತ ಹಲವು ಶಾಸಕರು ಪ್ರಯಾಣ ಬೆಳೆಸಿದ್ದಾರೆ. ಮಂತ್ರಿಗಿರಿಗೆ ಪಟ್ಟು. ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿ ಎರಡನೇ ಪಟ್ಟಿ ಸರ್ಕಸ್. ದೆಹಲಿಗೆ ಪ್ರಯಾಣ ಬೆಳೆಸಿರುವ ಹಲವು ಸಚಿವಾಕಾಂಕ್ಷಿಗಳು. ಖಾತೆ ಕಗ್ಗಂಟು ಜೊತೆ ಅಸಮಾಧಾನಿತರಿಗೆ ಸಿಗುತ್ತಾ ಪರಿಹಾರ? ಕಾಂಗ್ರೆಸ್ ಹೈಕಮಾಂಡ್ ಬಳಿ ಸಚಿವರ ಎರಡನೇ ಪಟ್ಟಿ ಚರ್ಚೆ ಸಾಧ್ಯತೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಡಿಕೆ ಸರ್ಕಾರದಲ್ಲಿ ಈ ಒಂದು ಸಚಿವ ಸಂಪುಟ ಸರ್ಕಸ್ ನಡೀತಾ ಇದೆ. ದೆಹಲಿಗೆ ಸದ್ಯಕ್ಕೆ ಡಿಕೆ ಶಿವಕುಮಾರ್, ಡಿಸಿಎಂ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನದಲ್ಲಿ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಇನ್ನು ಡಿಕೆಶಿ ಜೊತೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಯಾಕೆಂತಂದ್ರೆ ಒಂದು ಸಚಿವ ಸಂಪುಟ ಕಸರತ್ತು ನಡೀತಾ ಇರೋದ್ರಿಂದ ಯಾರಿಗೆಲ್ಲ ಆದ್ಯತೆಯನ್ನ ನೀಡಬೇಕು, ಜೊತೆಗೆ ಯುವಕರಿಗೆ ಆದ್ಯತೆ ನೀಡಬೇಕಾ ಅಥವಾ ಹಿರಿಯರಿಗೆ ಮತ್ತೇನಾದರೂ ಮಣೆ ಹಾಕಬೇಕಾ? ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ನಾಯಕರಿಗೆ ಈಗ ಆಲ್ರೆಡಿ ಆದ್ಯತೆಯನ್ನು ನೀಡಲಾಗಿದೆ ಮೊದಲ ಪಟ್ಟಿಯಲ್ಲಿ. ಮತ್ತೆ ಅವರ ಸಂಪುಟದಲ್ಲಿದ್ದಂಥ ನಾಯಕರಿಗೆ ಆದ್ಯತೆಯನ್ನು ಕೊಡಬೇಕಾ ಅಥವಾ ಜಿಲ್ಲಾವಾರು ಯಾವ ರೀತಿ ಈ ಒಂದು ಆದ್ಯತೆಯನ್ನು ಒದಗಿಸಬೇಕು, ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನು ಖಾತೆ ಬಿಕ್ಕಟ್ಟಿನ ಮಧ್ಯೆ ದೆಹಲಿಗೆ ತೆರಳಿದ ಸಿಎಂ ಡಿಕೆಶಿ. ಮೋದಿ ನೇತೃತ್ವದ ನೀತಿ ಆಯೋಗದ ಸಭೆಯಲ್ಲಿ ಸಿಎಂ ಭಾಗಿ. ನಾಳೆ ಬೆಳಗ್ಗೆ 9:30ಕ್ಕೆ ನಡೆಯಲಿರುವಂತಹ ನೀತಿ ಆಯೋಗದ ಮೀಟಿಂಗ್. ಎಸಿಸಿ ನಾಯಕರನ್ನ ಭೇಟಿಯಾಗಿ ಧನ್ಯವಾದವನ್ನು ಕೂಡ ತಿಳಿಸಲಿರುವ ಡಿಕೆ ಶಿವಕುಮಾರ್. ರಾಜ್ಯ ರಾಜಕೀಯ ಬಗ್ಗೆಯೂ ಮಾತುಕತೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ. ಇನ್ನು ಖಾತೆ ಬಿಕ್ಕಟ್ಟಿನ ಮಧ್ಯೆ ದೆಹಲಿಗೆ ಸದ್ಯಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ನೀತಿ ಆಯೋಗದ ಮೀಟಿಂಗ್ ನಡೆಯಲಿದೆ. ಎಸಿಸಿ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರು ಧನ್ಯವಾದವನ್ನು ಕೂಡ ತಿಳಿಸಲಿದ್ದಾರೆ. ರಾಜ್ಯ ರಾಜಕೀಯ ಬಗ್ಗೆಯೂ ಕೂಡ ಮಾತುಕತೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ. ಈಗ ಆಲ್ರೆಡಿ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಅಸಮಾಧಾನಿತರನ್ನ ಸಮಾಧಾನ ಮಾಡುವುದೇ ದೊಡ್ಡ ಸವಾಲಾಗಿದೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಮತ್ತೊಂದು ಕಡೆ ಎರಡನೇ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಲೇಬೇಕಾಗಿದೆ. ಯಾಕೆಂತಂದರೆ ಸಾಕಷ್ಟು ಒಂದು ಖಾತೆಗಳು ನೆನೆಗುದಿಗೆ ಬಿದ್ದಿದ್ದಾವೆ. ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳೆಲ್ಲವೂ ಕೂಡ ಅರ್ಧಕ್ಕೆ ಸ್ಥಗಿತ ಆಗಿದೆ. ಹಾಗಾಗಿ ಅವರವರಿಗೆ ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ. ಯಾವ ಖಾತೆಯನ್ನು ವಹಿಸಬೇಕು, ಯಾರಿಗೆ ಮಣೆ ಹಾಕಬೇಕು ಎಂಬ ಸಾಕಷ್ಟು ಲೆಕ್ಕಾಚಾರವನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದರ ನಡುವೆ ನೀತಿ ಆಯೋಗದ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಡಿಕೆಶಿ ದೆಹಲಿಗೆ ತೆರಳೋ ಮುನ್ನ ಹೈಡ್ರಾಮಾ. ಮಂತ್ರಿಗಿರಿಗೆ ಒತ್ತಾಯಿಸಿ ಶಾಸಕನ ಬೆಂಬಲಿಗರ ಪ್ರೊಟೆಸ್ಟ್. ಶಾಸಕ ಬಸವರಾಜ್ ಶಿವಣ್ಣನವರ್ ಬೆಂಬಲಿಗರ ಪ್ರತಿಭಟನೆ. ಸಿಎಂ ಡಿಕೆ ಶಿವಕುಮಾರ್ ಮನೆ ಮುಂದೆಯೇ ದೊಡ್ಡ ಹೈಡ್ರಾಮಾ. ಬಸವರಾಜ್ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡುವಂತೆ ಅವರ ಬೆಂಬಲಿಗರು ಆಗ್ರಹ ಮಾಡಿದ್ದಾರೆ. ಡಿಕೆಶಿ ದೆಹಲಿಗೆ ತೆರಳುವ ಮುನ್ನ ನಡೆದಿರುವಂತಹ ಘಟನೆ ಇದು. ಇನ್ನು ಸಿಎಂ ಡಿಕೆಶಿ ದೆಹಲಿಗೆ ತೆರಳುವ ಮುನ್ನ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ. ಮಂತ್ರಿಗರಿಗೆ ಒತ್ತಾಯವನ್ನ ಮಾಡಿ ಶಾಸಕರ ಬೆಂಬಲಿಗರು ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಬಸವರಾಜ್ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಜೊತೆಗೆ ಆ ಒಂದು ಪ್ರೊಟೆಸ್ಟ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಡಿಕೆಶಿ ದೆಹಲಿಗೆ ಹೋಗುವ ಮೊದಲು ಈ ರೀತಿಯಾಗಿ ನಡೆದಿದೆ. ಇನ್ನು ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡುವಂತೆ ಅವರ ಬೆಂಬಲಿಗರು ಆಗ್ರಹ ಕೂಡ ಮಾಡಿದ್ದಾರೆ. ನಾವು ಇವತ್ತು ಎಲ್ಲ ನಮ್ಮ ಬ್ಯಾಡಗಿ ತಾಲೂಕಿನವರು 2,000 ಜನ ಬಂದು ಡಿ ಕೆ ಸಾಹೇಬರಿಗೆ ಮನವಿ ಮಾಡಿ ಅವರು
ಭಾಳ ಖುಷಿಯಿಂದ ನಿಮ್ಮ ಜಿಲ್ಲೆಗೆ ನಾವು ಮಿನಿಸ್ಟರ್ ಕೊಡ್ತೇವೆ ಅಂತ ಭಾಳ ಖುಷಿಯಿಂದ ಒಪ್ಕೊಂಡಾರ. ನಮ್ಮ ಮಾನ್ಯ ಶಾಸಕರಾದಂಥ ಬಸವರಾಜ ಶಿವಣ್ಣವರು ಅನುಭವಸ್ಥರು ಎಲ್ಲ ಸರ್ವ ಜನಾಂಗದವ್ರನ್ನ ಜೊತೆಗೂಡಿಸ್ಕೊಂಡು ಅವರಿವರು ಅನ್ನೋದೇ ಜೊತೆಗೂಡಿಸ್ಕೊಂಡು ಅವ್ರಿಗೆ ಅನುಭವ ಐತಿ. ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ಅವರು ನಮ್ಮ ಜಿಲ್ಲೆ ಒಳಗೆ 6 ತಾಲೂಕಿನೊಳಗೂ ಅವರ ಅಭಿಮಾನಿಗಳು ಅದರ. ಅವ್ರಿಗೆ ಈ 2ನೇ ಬಾರಿ ಪಟ್ಟಿ ಒಳಗೆ ನಮಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಹಾವೇರಿ ಉಸ್ತುವಾರಿಯನ್ನ ನಮ್ಮ ಮಾನ್ಯ DK ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಜೊತೆ ಕೂಡಿ ನಮ್ಮ ಹಾವೇರಿ ಜಿಲ್ಲೆಗೆ ಬಸವರಾಜ ಶಿವಣ್ಣವ್ರಿಗೆ ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ತಾರ ಅನ್ನೋಂತ ನಮ್ಮ ಭರವಸೆ ಐತಿ. ನಾವು ಇವತ್ತು ಎಲ್ಲ ನಮ್ಮ ಬ್ಯಾಡಗಿ ತಾಲೂಕಿನವರು 2,000 ಜನ ಬಂದು DK ಸಾಹೇಬರಿಗೆ ಮನವಿ ಮಾಡಿ ಅವರು